ಅಂದಾರ್ ಬಾಹರ್ ಪಾಪಿಗಳ ಲೋಕದಲ್ಲಿ ಸೃಷ್ಟಿ ಹಿಂಗ್ಯಾಕೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮೀಪತಿ. ಅವರಿಬ್ಬರು ಗುಟ್ಟಾಗಿ ಪ್ರೀತಿಸಿದ್ರು, ಆದರೆ ಸಮಾಜಕ್ಕೆ ಹೆದರಿದ್ರು. ಆಗ ಬೇರೆ ದಾರಿ ಕಾಣದೆ ಇಬ್ಬರು ಒಲ್ಲದ ಮನಸ್ಸಿನಿಂದ ಬೇರೆಯವರನ್ನ ಮದುವೆ ಕೂಡ ಆಗಿದ್ರು. ಆದರೂ ಒಬ್ಬರನ್ನೊಬ್ಬರು ಬಿಡಲೊಪ್ಪದ ಪ್ರೇಮಿಗಳು 1.5 ವರ್ಷದ ಬಳಿಕ ಪ್ರೇಮಿಗಳಿಬ್ಬರ ಸಾವಿನಲ್ಲಿ ರಟ್ಟಾದ ದುರಂತ ತ್ರಿಕೋನ ಪ್ರೇಮ ಕಥೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಾಲೇಜಿನಲ್ಲಿ ಇಬ್ಬರನ್ನ ಲವ್ ಮಾಡ್ತಿದ್ದ, ಒಬ್ಳನ್ನ ಮದುವೆ ಆಗಿದ್ದ. ಮದುವೆ ಆಗಿದ್ರು ಇವನಿಗಾಗಿ ಜೀವ ಕೊಟ್ಟೆ ಬಿಟ್ಲು ಪ್ರೇಮಿ. ಸತ್ತು ಇಷ್ಟರಿಯಾದ ಮಂಡ್ಯ ಹೈದನ ಲವ್ ಸ್ಟೋರಿಯೇ ವಿಚಿತ್ರ. ಪ್ರೀತಿ ಕುರುಡು, ಪ್ರೀತಿ ಮಾಯೆ ಅಂತಾರೆ. ಅದು ಯಾವಾಗ, ಹೇಗೆ, ಯಾರ ನಡುವೆ ಅದ್ಯಾವ ರೀತಿಯಲ್ಲಿ ಹುಟ್ಟುತ್ತೋ ಗೊತ್ತಿಲ್ಲ. ಪ್ರೀತಿಗೆ ಎಂಟ್ರಿ ಮಾತ್ರ ಗೊತ್ತಿರೋದು, ಎಕ್ಸಿಟ್ ಆಗೋದು ಗೊತ್ತೇ ಆಗೋಲ್ಲ ಅಂತಾನು ಕೆಲವರು ಹೇಳೋದುಂಟು. ಕೆಲವೊಮ್ಮೆ ಅಂತಹ ಪ್ರೀತಿಗೆ ಹ್ಯಾಪಿ ಎಂಡಿಂಗ್ ಸಿಕ್ಕರೆ ಮತ್ತೆ ಕೆಲವೊಮ್ಮೆ ಸ್ಯಾಡ್ ಎಂಡಿಂಗ್ ಖಾಯಂ ಆಗಿರ್ತದೆ ಕಣ್ರಿ. ಹಾಗಂತ ಒಂದು ತ್ರಿಕೋನ ದುರಂತ ಪ್ರೇಮ ಕಥೆ ಹಳೆ ಮೈಸೂರು ಭಾಗದ ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೆದು ಹೋಗಿದೆ. ಅವರಿಬ್ಬರು ಗೆಳತಿಯರನ್ನ ಗುಟ್ಟಾಗಿಸಿ ಪ್ರೀತಿಸಿದವನು ಕೊನೆಯದಾಗಿ ಒಬ್ಬರನ್ನ ಮದುವೆ ಆಗಿದ್ದ. ಆದ್ರೂ ಮತ್ತೊಬ್ಬಳನ್ನ ಬಿಟ್ಟಿರಲು ಮನಸ್ಸು ಮಾಡದ ಅಮರ ಪ್ರೇಮಿ ಅವಳ ಕನವರಿಕೆಯಲ್ಲೇ ಇದ್ದ. ಇತ್ತ ತಾನು ಬೇರೆಯವರನ್ನ ಮದುವೆ ಆಗಿದ್ರು, ಅತ್ತ ಪ್ರಿಯಕರನ್ನ ಕನವರಿಕೆಯಲ್ಲಿ 1.5 ವರ್ಷಗಳ ಕಾಲ ಕಳೆದಿದ್ದಳು. ಗುಟ್ಟಾಗಿ ಆಗಿದ್ದ ಮೂವರ ಪ್ರೇಮಿಗಳ ಗುಟ್ಟು ನಿಧನವಾಗಿ ರಟ್ಟಾಗಿತ್ತು. ನಾನಿನ್ನ ಮರೆಯಲಾರೆ, ನಾನಿನ್ನ ಬಿಟ್ಟಿರಲಾರೆ ಅಂದ ಗೃಹಿಣಿ ನದಿಗೆ ಹಾರಿ ಪ್ರಾಣ ಬಿಟ್ಟಿದ್ರೆ, ಇತ್ತ ಪ್ರಿಯತಮೆ ನದಿಗೆ ಹಾರಿದ ವಿಚಾರ ತಿಳಿದು ಕಳವಳಗೊಂಡಿದ್ದ ಗೃಹಸ್ಥ ಪ್ರಿಯಕರ ಇತ್ತ ಪ್ರೀತಿಸಿ ಮದುವೆ ಆಗಿದ್ದ ಮಡದಿಯನ್ನ ಬಿಟ್ಟು ನೇಣಿಗೆ ಕೊಳ್ಳೊಡ್ಡಿ ಉಸಿರು ಚೆಲ್ಲಿರುವ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ನಡೆದಿದೆ. ಪ್ರೀತಿಸಿದವನ ನೆನಪಿನಲ್ಲಿಯೇ 20 ವರ್ಷದ ಸೃಷ್ಟಿ ಗೃಹಿಣಿಯ ಮೃತದೇಹ ಮಂಡ್ಯದ ಶಿಂಶಾನದಿಯಲ್ಲಿ ಪತ್ತೆಯಾಗಿದೆ. ಈ ವಿಚಾರ ಗೊತ್ತಾಗುತ್ತಿದ್ದ ಬನ್ನಹಳ್ಳಿ ಗ್ರಾಮದ 25 ವರ್ಷದ ಗೃಹಸ್ಥ ಪ್ರಸನ್ನ ನೇಣಿಗೆ ಶರಣಾಗಿದ್ದಾನೆ. ಇನ್ನು ಕಳೆದ ಕೆಲವು ವರ್ಷಗಳಿಂದ ಪ್ರಸನ್ನ ಹಾಗೂ ಸೃಷ್ಟಿ ಪರಸ್ಪರ ಪ್ರೀತಿಸುತ್ತಿದ್ದರು. ಇಬ್ಬರು ಬೇರೆ ಬೇರೆ ಮದುವೆಯಾಗಿದ್ದರು. ಆದರೂ ಕೂಡ ಆ ಇಬ್ಬರ ನಡುವೆ ಲವ್ವಿ ಡವ್ವಿ ಮುಂದುವರೆದಿತ್ತು. ಈ ನಡುವೆ 1.5 ವರ್ಷದ ಹಿಂದೆ ದಿನೇಶ್ ಎಂಬಾತನ ಜೊತೆ ಸೃಷ್ಟಿಗೆ ಮದುವೆ ಆಗಿತ್ತು. ಇನ್ನು ಸೃಷ್ಟಿಯ ಪ್ರಸನ್ನ ಕೂಡ ಸೃಷ್ಟಿಯ ಗೆಳತಿ ಸ್ಪಂದನ ಎಂಬಾಕೆಯ ಜೊತೆ 3 ವರ್ಷದ ಕೆಳಗೆ ವಿವಾಹವಾಗಿದ್ದನು. ಇಬ್ಬರು ಬೇರೆ ಬೇರೆ ಮದುವೆ ಆಗಿದ್ದರೂ ಪ್ರಸನ್ನ ಸೃಷ್ಟಿ ಜೊತೆಯ ವಿವಾಹಕ್ಕೂ ಮುಂದೆ ಇದ್ದಂತಹ ಪ್ರೀತಿ ಪ್ರೇಮ ಪ್ರಯಾಣವಾಗಿ ಮುಂದುವರೆದಿತ್ತು. ಸೃಷ್ಟಿ ಹಾಗೂ ಪ್ರೀತಿ ವಿಚಾರ ಗಂಡನಿಗೂ ಕೂಡ ಗೊತ್ತಾಗಿತ್ತು. ಆದ್ದರಿಂದ ಅನೇಕ ಬಾರಿ ಇದೇ ವಿಚಾರಕ್ಕೆ ಈ ಇಬ್ಬರ ಲವ್ ವಿಚಾರ ಸಂಬಂಧಿಸಿದಂತೆ ಸೃಷ್ಟಿ ಪತಿ ದಿನೇಶ್ ದಂಪತಿ ನಡುವೆ ಜಗಳ ಆಗಿತ್ತು. ಈ ಹಿನ್ನೆಲೆ ಡಿಸೆಂಬರ್ 11ರಂದು ಗಂಡನ ಮನೆಯಿಂದ ಸೃಷ್ಟಿ ನಾಪತ್ತೆಯಾಗಿದ್ದಳು. ಆನಂತರ ಆಲೂರು ವೈದ್ಯನಾಥಪುರ ಗ್ರಾಮದ ಬಳಿ ಶಿಂಶಾನದಿಯಲ್ಲಿ ಡಿಸೆಂಬರ್ 16ರಂದು ಸೃಷ್ಟಿ ಶವವಾಗಿ ಪತ್ತೆಯಾಗಿದ್ದಳು. ಇತ್ತ ಡಿಸೆಂಬರ್ 11ರಂದು ನಾಪತ್ತೆಯಾಗಿದ್ದ ಪ್ರೇಯಸಿ ಸೃಷ್ಟಿ ಸಾವಿನ ಸುದ್ದಿ ತಿಳಿದು ಪ್ರಿಯಕರ ಪ್ರಸನ್ನ ಕೂಡ ತಮ್ಮ ಹುಟ್ಟೂರಿನಲ್ಲಿ ಮನೆಯಲ್ಲೇ ನೇಣಿಗೆ ಶರಣಾಗಿರುವ ಘಟನೆ ನಡೆದಿದೆ. ಇನ್ನು ಈ ಬಗ್ಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂದ್ರೆ, ಪ್ರಸನ್ನ ಪ್ರೀತಿಸುತ್ತಿದ್ದ ಸೃಷ್ಟಿ ಹಾಗೂ ಸ್ಪಂದನ ಇಬ್ಬರು ಕೂಡ ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದರು. ಈ ವೇಳೆ ಮೃತರಾದ ಪ್ರಸನ್ನ ಹಾಗೂ ಸೃಷ್ಟಿ ಇಬ್ಬರ ನಡುವೆ ಪ್ರೇಮ ಆಗಿತ್ತು. ಅದರ ಜೊತೆಯಲ್ಲೇ ಪ್ರಸನ್ನ ಸದ್ಯ ವಿವಾಹವಾಗಿರುವ ಸ್ಪಂದನ ಎಂಬುವರನ್ನ ಪ್ರೀತಿಸುತ್ತಿದ್ದರು ಅನ್ನೋ ವಿಚಾರ ಇದೀಗ ಇಬ್ಬರ ಸಾವಿನ ಬಳಿಕ ಎಲ್ಲೆಡೆ ಹರಿದಾಡುತ್ತಿದೆ. ಇನ್ನು ಈ ತ್ರಿಕೋನ ಪ್ರೇಮ ಕಥೆ ದುರಂತ ಅಂತ್ಯಕ್ಕೆ ಕಾರಣವಾದ ಅಂಶಗಳೇ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರಸನ್ನ ತನ್ನ ಪ್ರೇಯಸಿ ಸೃಷ್ಟಿ ಹಾಗೂ ಪತ್ನಿಯಾಗಿರುವ ಸ್ಪಂದನ ಇಬ್ಬರನ್ನ ಪ್ರೀತಿ ಮಾಡಿದ್ದನು. ಸೃಷ್ಟಿ ಹಾಗೂ ಸ್ಪಂದನ ಕ್ಲಾಸ್ಮೇಟ್ ಆಗಿದ್ದವರು. ತನ್ನ ಪ್ರಿಯಕರ ತನ್ನ ಗೆಳತಿ ಸ್ಪಂದನ ಜೊತೆ ಮದುವೆಯಾಗಿದ್ರು. ಸೃಷ್ಟಿ ಮಾತ್ರ ಪ್ರಸನ್ನನ ಜೊತೆ ಲವ್ವಿ ಡವ್ವಿ ಮುಂದುವರೆಸಿದ್ದಳು. ಪ್ರಸನ್ನ ಇಬ್ಬರನ್ನ ಅಷ್ಟೇ ಪ್ರೀತಿಸುತ್ತಿದ್ದನು. ಒಲ್ಲದ ಮದುವೆಯಾದ ಪ್ರೇಮಿಗಳ ದುರಂತ ಅಂತ್ಯ ಕಂಡಿದ್ದು ಇದೀಗ ತ್ರಿಕೋನ ಪ್ರೇಮ ಕಥೆಯ ಸುತ್ತಲೂ ಹಲವು ಸಂಗತಿಗಳು ಸುತ್ತಿಕೊಂಡಿರುವುದು. ಇತ್ತ ಒಲ್ಲದ ಮನಸ್ಸಿನಿಂದ ಮನೆಯವರ ಒತ್ತಾಯಕ್ಕೆ ಬೇರೆಯವರನ್ನ ಮದುವೆಯಾಗಿ ನೊಂದಿದ್ದ ಪ್ರೇಮಿಗಳು ಆತ್ಮಹತ್ಯೆಗೆ ಶರಣಾದ್ರ ಅನ್ನೋ ಅನುಮಾನಗಳು ಇದೀಗ ಎಲ್ಲರನ್ನ ಕಾಡುತ್ತಿವೆ. ಈ ಬಗ್ಗೆ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಆದರೆ ಪ್ರೇಮಿಗಳಿಬ್ಬರ ದುರಂತ ಅಂತ್ಯ ಎಲ್ಲಿಂದ ಶುರುವಾಯಿತು ಅನ್ನೋ ಹಲವು ಅನುಮಾನಗಳು ಎಲ್ಲರನ್ನ ಕಾಡತೊಡಗಿದೆ.
ಟ್ರಯಾಂಗಲ್ ಲವ್ ಸ್ಟೋರಿಯ ಕುತೂಹಲದ ವಿಚಾರವೆಂದರೆ ಸೃಷ್ಟಿ ಹಾಗೂ ಸ್ಪಂದನ ಇಬ್ಬರು ಒಂದೇ ತರಗತಿಯಲ್ಲಿ ಓದುತ್ತಿದ್ದರು. ಪ್ರಸನ್ನ ಸೃಷ್ಟಿಯನ್ನ ಪ್ರೀತಿಸುತ್ತಿದ್ದ ವಿಚಾರ ಸ್ಪಂದನಾಗಿ ಗೊತ್ತಿರಲಿಲ್ಲ ಅನ್ನೋದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ಮದುವೆಗೂ ಮೊದಲು ಮೃತ ಪ್ರಸನ್ನ ಸೃಷ್ಟಿ ವಿಚಾರಕ್ಕೆ ಸಂಬಂಧಿಸಿದಂತೆ ಆತ್ಮಹತ್ಯೆಗೂ ಯತ್ನಿಸಿದ್ದ ಅನ್ನೋ ವಿಚಾರ ಇದೀಗ ತಿಳಿದು ಬಂದಿದೆ. ಪ್ರೀತಿಯಲ್ಲಿ ಪ್ರೇಮಿಗಳಿಬ್ಬರು ಗೆದ್ದಾಗಿತ್ತು ಕಣ್ರಿ. ಆದರೆ ಅದ್ಯಾಕೋ ಏನೋ ನಾವಿಬ್ರು ಪ್ರೀತಿ ಮಾಡ್ತಿದ್ದೇವೆ, ನಮಗೆ ಮದುವೆ ಮಾಡಿಸಿ ನಾವಿಬ್ರು ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ಬಾಳು ನಡೆಸಲು ದಾರಿ ತೋರಿಸಿ ಅವಕಾಶ ಮಾಡಿಕೊಡಿ ಹೆತ್ತವರೇ ಎಂದು ಹೇಳಲು ಹೆದರಿಬಿಟ್ಟಿದ್ರು. ಪ್ರೀತಿ ಮಾಡುವಾಗ ಇದ್ದ ಧೈರ್ಯ ಅದನ್ನ ಉಳಿಸಿಕೊಳ್ಳುವಾಗ ಇರಲಿಲ್ವೋ ಏನೋ ಗೊತ್ತಿಲ್ಲ. ಆದ್ರೆ ಅವರಿಬ್ಬರು ಕೂಡ ಹೀಗೆ 1.5 ವರ್ಷದ ಬಳಿಕ ಬೇರೆ ಬೇರೆಯವರನ್ನ ಮದುವೆ ಆಗಿಬಿಟ್ಟಿದ್ರು. ಆಗಿದ್ರೂ ಕೂಡ ಈ ಪ್ರೇಮಿಗಳಿಬ್ಬರ ಪ್ರೀತಿ ಮಾತ್ರ ಕಡಿಮೆ ಆಗಿರ್ಲಿಲ್ಲ. ಅದನ್ನ ಕನಿಷ್ಠ ಅವರಿಬ್ಬರು ಮರೆಯುವಂತಹ ಪ್ರಯತ್ನ ಕೂಡ ಮಾಡಿರಲಿಲ್ಲ ಅನ್ಸುತ್ತದೆ. ಅಷ್ಟೇ ಆಗಿದ್ದು ಕಣ್ರಿ, ಪ್ರೀತಿಯ ಶಾಪ ಕೊನೆಗೆ ಯಮನ ಶಾಪವಾಗಿ ಕಾಡಿದೆ. ಪ್ರೀತಿಸಿ ದೂರವಾಗಿದ್ದವರು ಸಾವಿನಲ್ಲಿ ಒಂದಾಗಿದ್ದಾರೆ. ಪ್ರೀತಿ ಗೆದ್ದು ಸೋತ ಪ್ರೇಮಿಗಳಿಬ್ಬರು ಸಾವಿನಲ್ಲಿ ಒಂದಾಗಿರುವ ದುರಂತ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ನಡೆದಿದೆ. ತ್ರಿಕೋನ ಪ್ರೇಮ ಕತೆ ದುರಂತ ಅಂತ್ಯ ಕಂಡಿದೆ. ಮದುವೆಯಾಗಿದ್ದರೂ ತಮ್ಮ ಪ್ರೀತಿಯನ್ನ ಕಳೆದುಕೊಳ್ಳಲು ಬಯಸದ ಪ್ರೇಮಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವಿವಾಹಿತ ಪ್ರೇಮಿಗಳು ಸಾವಿನಲ್ಲೂ ಒಂದಾಗಿದ್ದಾರೆ ಅನ್ನೋ ನೋವು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಪ್ರೀತಿಸಿದವಳಿಗಾಗಿ ಆಕೆ ಸತ್ತ ವಿಚಾರ ತಿಳಿದು ಕಳವಳಗೊಂಡು ಪ್ರಸನ್ನ ಕೂಡ ಸಾವಿಗೆ ಶರಣಾಗಿದ್ದಾನೆ. ಆದ್ರೆ ಇಲ್ಲಿ ನಿಜಕ್ಕೂ ದುರಂತ ಅಂದ್ರೆ, ಅದೇ ಸಮಯದಲ್ಲಿ ಪ್ರಸನ್ನ ಪ್ರೀತಿಯ ಬಲೆಯಲ್ಲಿ ಸಿಲುಕಿ ವಿವಾಹವಾಗಿದ್ದರು ಎನ್ನಲಾಗುತ್ತಿರುವ ಸ್ಪಂದನ ಕಥೆ ಏನು? ಇತ್ತ ತಾನು ಕಟ್ಟಿಕೊಂಡವಳು ತನ್ನ ಮನೆಗೆ ನಂದಾದೀಪವಾಗುತ್ತಾಳೆ ಅಂತ ಸುಖ ಸಂಸಾರದ ಲೋಕದ ಕನಸಿನಲ್ಲಿದ್ದ ಮೃತ ಸೃಷ್ಟಿ ಗಂಡ ನಂದೀಶ್ ಸದ್ಯ ಒಂಟಿಯಾಗಿದ್ದಾರೆ. ಅತ್ತ ಪ್ರೀತಿಸಿದವನ ಸಂಘ ತೊರೆದು ಮನೆಯವರ ಒತ್ತಾಯಕ್ಕೆ ಒಲ್ಲದ ಮನಸ್ಸಿನಿಂದ ಸೃಷ್ಟಿ ಮದುವೆಯಾಗಿ 1.5 ವರ್ಷ ಕಳೆದಿತ್ತು. ಇತ್ತ ಪ್ರಸನ್ನ ಕೂಡ ಆಗಿದ್ದು ಆಗಿ ಹೋಯ್ತು ಅನ್ನೋ ಲೆಕ್ಕಾಚಾರದಲ್ಲಿ ಮನೆಯವರ ಒತ್ತಾಯಕ್ಕೂ ಅಥವಾ ಈ ಹಿಂದೆ ತನಗೆ ಪರಿಚಯ ಇದ್ದಾಕೆ ಅನ್ನೋದನ್ನ ವಿಚಾರಕ್ಕೂ ತಾನು ಕೂಡ ಸ್ಪಂದನಳನ್ನ ಮದುವೆಯಾಗಿದ್ದ. ಇಷ್ಟಾದ್ರೂ ಕೂಡ ಪ್ರಸನ್ನ ಹಾಗೂ ಸೃಷ್ಟಿ ದಾಂಪತ್ಯ ಜೀವನದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರಲಿಲ್ಲ. ಮೇಲಾಗಿ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಈ ವಿಚಾರಕ್ಕೆ ಇಬ್ಬರ ಮನೆಯಲ್ಲೂ ಕೂಡ ಆಗಾಗ್ಗೆ ಗಲಾಟೆಗಳು ಕೂಡ ಆಗಿತ್ತು. ದೊಡ್ಡವರು ಸೇರಿ ಸಮಾಧಾನ ಕೂಡ ಮಾಡಿದ್ದರು ಅಂತ ಜನರು ಇದೀಗ ಮಾತನಾಡಿಕೊಳ್ತಿದ್ದಾರೆ. ಮದುವೆಯಾಗಿದ್ದರೂ ಸಹ ಇಬ್ಬರ ಕದ್ದು ಮುಚ್ಚಿ ನಡೆಯುತ್ತಿದ್ದ ಪ್ರೀತಿಯ ವಿಷಯ ಸೃಷ್ಟಿ ಗಂಡನಿಗೆ ಗೊತ್ತಾಗಿದೆ. ಇದೇ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಗಲಾಟೆ ಆಗಿದೆ. ಬಳಿಕ ಸೃಷ್ಟಿ ಡಿಸೆಂಬರ್ 11ರಂದು ಗಂಡನ ಮನೆಯಿಂದ ನಾಪತ್ತೆಯಾಗಿದ್ದಳು. ಆದರೆ ಎಲ್ಲಿ ಹೋಗಿದ್ದಾಳೆ ಎನ್ನುವುದು ಮಾತ್ರ ಗೊತ್ತಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ದಿನೇಶ್ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಸನ್ನನ ಜೊತೆ ಹೋಗಿರಬಹುದು ಎಂದು ದೂರು ನೀಡಿದ್ದ. ಆದರೆ ಡಿಸೆಂಬರ್ 16ರಂದು ಶಿಂಷಾ ನದಿಯಲ್ಲಿ ಸೃಷ್ಟಿ ಶವ ಪತ್ತೆಯಾಗಿದೆ.